ಪ್ರಯತ್ನಗಳ ಮೂಲಕ ನಮ್ಮ ಮಳವಳ್ಳಿಯನ್ನು ಅಭಿವೃದ್ಧಿಯ ಪದದಲ್ಲಿ ಸಾಗಿಸಲು ಕೈಜೋಡಿಸಿದಂತಹ ಸನ್ಮಾನ್ಯ ಶಾಸಕರು ಉದ್ಘಾಟನೆ ನೆರವೇರಿಸಿಕೊಟ್ಟಿದ್ದಾರೆ. ಇಲ್ಲಿ ಒಂದು ರಾಸಾಯನಿಕ ಕ್ರಿಯೆ ನಡೀತಾ ಇದೆ. ಈ ರಾಸಾಯನಿಕ ಕ್ರಿಯೆಯಲ್ಲಿ ಪೊಟ್ಯಾಸಿಯಂ ಅಯೋಡೈಡ್ ಅನ್ನುವಂಥ ಒಂದು ರಾಸಾಯನಿಕ ವಸ್ತು ವೇಗವರ್ಧಕವಾಗಿ ಅಂದರೆ ಕೆಟಲಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದೆ. ಈ ದಿನ ನಮ್ಮ ಒಂದು ವ್ಯಕ್ತಿತ್ವ ವಿಕಸನ ಶಿಬಿರವು ಕೂಡ ಎಲ್ಲ ಅಧಿಕಾರಿ ವೃಂದದವರಿಗೆ ಹಾಗೂ ಶಿಕ್ಷಕ ವೃಂದದವರಿಗೆ ಈ ವ್ಯಕ್ತಿತ್ವ ವಿಕಸನ ಇದೇ ರೀತಿಯ ಒಂದು ಇನ್ಸ್ಪಿರೇಷನ್ ಆಗಲಿ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಮಳವಳ್ಳಿ ಇಲ್ಲಿಂದ ಆಯೋಜನೆ ಆಗ್ತಾ ಇದೆ. ನಮ್ಮೆಲ್ಲರ ಅಭಿಲಾಷೆ ಈ ರೀತಿ ಶಿಕ್ಷಕರಲ್ಲಿ ವ್ಯಕ್ತಿತ್ವವನ್ನು ರೂಪಿಸಿ ವರೆಗೆ 29,000 ಮಕ್ಕಳು ಕಲಿತಾ ಇದ್ದಾರೆ. ಅದರಲ್ಲಿ ನಮ್ಮ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ 1ರಿಂದ 10ನೇ ತರಗತಿವರೆಗೆ 15,000 ಮಕ್ಕಳು ಕಲಿತಾ ಇದ್ದಾರೆ. ಈ 15,000 ಮಕ್ಕಳ ಪೇರೆಂಟ್ಸು ನಮ್ಮ ಮೇಲೆ ಭರವಸೆ ಇಟ್ಟು ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸಿದ್ದಾರೆ. ಆ 15,000 ಮಕ್ಕಳ ಪೇರೆಂಟ್ಸ್ನ ಭರವಸೆ ಏನಿದೆ, ಆಶಯ ಏನಿದೆ, ಅದನ್ನು ಪೂರೈಸುವಂಥ ಕೆಲಸ ನಾವು ಮಾಡಬೇಕಾಗಿದೆ. ಸೊ ಅದನ್ನು ನಮ್ಮ ಅನೇಕ ಶಿಕ್ಷಕರು ತುಂಬ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದೆ. ಕಳೆದ ವರ್ಷ SSLC ಪರೀಕ್ಷೆ ನಾವು ಗಮನಿಸಿದಾಗ 854 ಮಕ್ಕಳು ಅನುತ್ತೀರ್ಣರಾಗ್ಬಿಟ್ರು. ಭಾಳ ಚಿಂತೆ ಆಯ್ತು ನನಗೆ. ಏನಪ್ಪ 854 ಮಕ್ಕಳು ಅಂದರೆ ದೊಡ್ಡ ನಂಬರೇ ಅದು. ಇಷ್ಟು ದೊಡ್ಡ ಮತ್ತು ಆ ಮಕ್ಕಳು ಯಾರು ಅಂದರೆ ನಮ್ಮ ಗ್ರಾಮೀಣ ಭಾಗದ ಹಿಂದುಳಿದ ಮತ್ತು ಬಡ ರೈತ ಮತ್ತು ನಮ್ಮ ಪರಿಶಿಷ್ಟ ಜಾತಿಗೆ ಸೇರಿದಂಥ ಕುಟುಂಬದ ಮಕ್ಕಳು. ಒಮ್ಮೆ ಅವ್ರು SSLC ಫೇಲ್ ಆಗಿಬಿಟ್ರೆ ಅವರು ಮತ್ತೆ ಮನೇಲಿ ಅವ್ರಿಗೆ ಓದೋಕ್ಕೆ ಸಪೋರ್ಟ್ ಮಾಡಲ್ಲ. ಅವರನ್ನು ಇನ್ಯಾವುದೋ ಬೇರೆ ಕೆಲಸಕ್ಕೆ ಹಾಕ್ತಾರೆ ಅಥವಾ ಕೂಲಿ ಕಳಿಸ್ತಾರೆ ಅಥವಾ ಜೊತೆಲಿ ವ್ಯವಸಾಯ ಮಾಡ್ಲಿಕ್ಕೆ ಅವ್ರು ಬಳಸ್ಕೊತಾರೆ. ಅದು ಹೆಣ್ಮಕ್ಳಾದ್ರೆ ಮದುವೆ ಮಾಡಿಬಿಡ್ತಾರೆ. ಇದೆಲ್ಲ ನಾವು ಕೂಡ ಯೋಚನೆ ಮಾಡ್ಬೇಕೀಗ. ನಮ್ಮನ್ನು ನಂಬಿ ಅವರು 10 ವರ್ಷ ನಮ್ಮ ಜೊತೆ ಬಿಟ್ಟಿದ್ದಾರೆ. ಸೊ ಬಿಟ್ಟಂಥ ಮಕ್ಕಳನ್ನ ನಾವು SSLC ದಾಟಿಸ್ಬೇಕು, ನಂತರ PUC ದಾಟಿಸ್ಬೇಕು. ಅದರ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಸೊ ಆ ನಿಟ್ಟಿನಲ್ಲಿ ನಾವು ಕೂಡ ಯೋಚನೆ ಮಾಡಬೇಕಾಗಿದೆ. ತುಂಬ ನಾವೆಲ್ಲ ಸಮರ್ಥರಿದ್ದೀವಿ. ಯಾಕಂದರೆ ಸರ್ಕಾರಿ ಕೆಲಸಕ್ಕೆ ಸೇರಬೇಕಾದ್ರೆ ನಮ್ಮ ಸಾಮರ್ಥ್ಯನ ಅಳತೆ ಮಾಡೇ ತಗೊಂಡಿರೋದು. ನಮಗೆ ಕೆಲಸಕ್ಕೆ ಸೇರೋಕ್ಕೂ ಮುಂಚೆ ಸಾಮರ್ಥ್ಯವನ್ನು ತೋರಿಸ್ತೇವೆ. ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ಸ್ವಲ್ಪ ಸಾಮರ್ಥ್ಯವನ್ನು ಕಡಿಮೆ ಮಾಡ್ಕೊಂತ ಹೋಗ್ತೇವೆ. ಯಾಕೆ ಅಂತ ಅರ್ಥ ಆಗ್ತಿಲ್ಲ. ಒಂದು ಕಡೆ ನಾವು ಯೋಚನೆ ಮಾಡಬೇಕಾಗಿದೆ. ನಮ್ಮ ಜವಾಬ್ದಾರಿ, ನಮ್ಮ ಸಾಮರ್ಥ್ಯ ಇವೆಲ್ಲವನ್ನೂ ಅರ್ಥ ಮಾಡಿಕೊಂಡು, ಜೊತೆಗೆ ನಮ್ಮ ಭಾಳ ಮುಖ್ಯವಾಗಿ ನಾವು ಪಾಠ ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ಮ ನಡೆ ನುಡಿ ಮತ್ತು ನಡವಳಿಕೆ ಸರಿಯಾಗಿರ್ಬೇಕಾಗತ್ತೆ. ಇದು ಕೂಡ ನಮ್ಮ ಮಕ್ಕಳ ದಾಖಲಾತಿ ಹೆಚ್ಚಳ ಮಾಡಲಿಕ್ಕೆ ಬಹಳ ಪ್ರಮುಖವಾದ ಕಾರಣ ಆಗುತ್ತೆ. ನಾವು ಎಷ್ಟು ಚೆನ್ನಾಗಿ ಪಾಠ ಮಾಡೋದಕ್ಕೆ ಹೆಚ್ಚಾಗಿ ನಮ್ಮ ನಡವಳಿಕೆ ಕೂಡ ತುಂಬ ಮುಖ್ಯ ಆಗುತ್ತೆ. ಅದಕ್ಕೆ ನಾವು ಯಾವಾಗಲೂ ಧನಾತ್ಮಕ, ಯಾವಾಗಲೂ ಒಳ್ಳೆಯ ಆಲೋಚನೆಗಳು ಮಾಡಬೇಕು. ಮತ್ತು ಸದಾ ಯಾವಾಗಲೂ ಕೂಡ ಏನೇ ಸಮಸ್ಯೆ ಬಂದರೂ ಕೂಡ, ಏನೇ ಗೊಂದಲ ಇದ್ರೂ ಕೂಡ ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನುವ ಸಾಮರ್ಥ್ಯ ಇರೋದು. ಅದರ ವಿಶೇಷವಾಗಿ ಹೆಡ್ ಮಾಸ್ಟರ್ಗಳು, ಮುಖ್ಯ ಶಿಕ್ಷಕರಿಗೆ ನಿಮ್ಮ ಅಧೀನದಲ್ಲಿ ನೂರಾರು ಮಕ್ಕಳ ಭವಿಷ್ಯವನ್ನು ಕಟ್ಟುವಂಥ ಕೆಲಸ ತಾವು ಮಾಡ್ತಾ ಇದ್ದೀರಿ. ನಾನು ಭಾಳಷ್ಟು ಹೇಳ್ತಿದ್ದೇನೆ. ತಹಸೀಲ್ದಾರ್ ಹುದ್ದೆ ಕ್ಲಾಸ್ 2 ಇದೆ. ಅವ್ರು ಇಡೀ ತಾಲೂಕನ್ನ ನಿಭಾಯಿಸ್ತಾರೆ. ಇಡೀ ತಾಲೂಕಿನಿರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನ ಅವರು ನಿಭಾಯಿಸ್ತಾರೆ. ನಮ್ಮ ಹೈಸ್ಕೂಲ್ HM ಇದಾರಲ್ಲ, ಅದು ಕ್ಲಾಸ್ 2 ಹುದ್ದೆನೇ. ಅದು ಕ್ಲಾಸ್ 2 ಹುದ್ದೆ ಇದೆ. ಒಂದು ಪುಟ್ಟ ಶಾಲೆಯನ್ನು ಅವರು ನೋಡ್ಕೊತಾರೆ. ಸೊ ತಹಸೀಲ್ದಾರ್ಗೆ ಈಕ್ವಲ್ ಆದಂಥ ಹುದ್ದೆಯನ್ನು ಯಾಕೆ ಆ ಪುಟ್ಟ ಶಾಲೆಗೆ ಮಾಡಿದ್ದಾರೆ ಅಂದರೆ, ಅಷ್ಟು ತಹಸೀಲ್ದಾರ್ಗೆ ಎಷ್ಟು ಜವಾಬ್ದಾರಿ ಇದೋ ಅದಕ್ಕಿಂತ 10 ಪಟ್ಟು ಒಂದು ಪುಟ್ಟ ಶಾಲೆಯಲ್ಲಿ ಇರ್ತದೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅರ್ಥ ಮಾಡಿಕೊಂಡು ನಾವು ಕೆಲಸ ಮಾಡಬೇಕಾಗಿದೆ. ಸೊ ಅದು ಕೂಡ ಆಶಯ ನಮ್ಮ ಸನ್ಮಾನ್ಯ ನರೇಂದ್ರ ಸ್ವಾಮಿ ಸರ್ ಅವರು. ಈಗಾಗಲೇ ತಾವು ಕಳೆದ ವರ್ಷ 58 ಸ್ಕೂಲ್ಗಳಲ್ಲಿ ತಂತ್ರಜ್ಞಾನ ಆಧಾರಿತ ಶಿಕ್ಷಣವನ್ನು ಕೊಡ್ತಾ ಇದ್ದೀರಿ. ಮೇಘಶಾಲಾ NGOದವರು 58 ಶಾಲೆಗಳಿಗೆ ಟ್ಯಾಬನ್ನು ಕೊಟ್ಟು ತಂತ್ರಜ್ಞಾನ ಆಧಾರಿತ ಇದು ಶಿಕ್ಷಕರ ಕೊರತೆಯನ್ನು ನೀಗ್ತಾ ಇದೆ. ಆ 58 ಶಾಲೆಗಳಿಗೆ ಉಚಿತವಾಗಿ ಟ್ಯಾಬನ್ನು ಕೊಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಂಥವ್ರು ಶ್ರೀಯುತ ನರೇಂದ್ರ ಸ್ವಾಮಿ ಸರ್ ಅವರು. ಆ ಕಾರ್ಯಕ್ರಮ ತುಂಬ ಚೆನ್ನಾಗಾಗ್ತಾ ಇದೆ. ಶಿಕ್ಷಕರ ಕೊರತೆಯನ್ನು ನೀಗಿಸ್ತಾ ಇದೆ ಮತ್ತು ಶಿಕ್ಷಕರಿಗೆ ಸಪೋರ್ಟಿವ್ ಆಗಿದೆ. ಅದು ಶಿಕ್ಷಕರು ಪಾಠವನ್ನು ಸುಲಭವಾಗಿ ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯ ಅನ್ನುವ ವಿಚಾರವನ್ನು ಸಾಹೇಬರಿಗೆ ತಂದಾಗ ಅವರು ತಮ್ಮ ಅನುದಾನದಲ್ಲಿ ಈ ವರ್ಷಕ್ಕೆ 50 ಲಕ್ಷ ರೂಪಾಯಿಗಳನ್ನು ಕೊಟ್ಟು 100 ಶಾಲೆಗಳಿಗೆ ವಿಸ್ತರಣೆ ಮಾಡಲಿಕ್ಕೆ ತಿಳಿಸಿದ್ದಾರೆ ಈಗಾಗಲೇ.
ಮತ್ತು ಮನೆ ಕೂಡ ಮತ್ತೆ ಮಾತಾಡಿ ಆ 100 ಶಾಲೆ ತಾಲೂಕಿನ ಎಲ್ಲ ಶಾಲೆಗೂ ಕೂಡ ಈ ತಂತ್ರಜ್ಞಾನ ಆಧಾರಿತ ಶಿಕ್ಷಣ ಸಿಗಬೇಕು ಅಂತೇಳಿ CSR ಫಂಡನ್ನು ಬಳಸ್ಕೊಂಡು ಮತ್ತೆ ಇನ್ನೂ 55 ಶಾಲೆಗಳನ್ನು ನಿನ್ನೆ ಕೂಡ ಅವ್ರಿಗೆ ಕೊಟ್ಟಿದ್ದೇನೆ ಪಟ್ಟಿ. ಸೊ ಅಲ್ಲಿಗೆ ಈ ವರ್ಷದಲ್ಲಿ 155 ಶಾಲೆಗಳಿಗೆ ಈ ಕಾರ್ಯಕ್ರಮ ವಿಸ್ತರಣೆ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ, ಮತ್ತೆ ಸಪೋರ್ಟ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಒಂದು ಕಾಳಜಿ ಇದೆ. ಬಹುಶಃ ನನಗೆ ಅವ್ರ ಜೊತೆ ಮಾತನಾಡಬೇಕು ಅನ್ನೋದ್ರು ಕೂಡ ನಾನು ಈಗಾಗಲೇ ಇಸ್ರೋ ಒಂದು ನಿರ್ದೇಶಕರ ಹತ್ರ ಒಂದಿನ ನಾನು ಮಾತಾಡಿದ್ದೆ. ಇನ್ನು 1 ವರ್ಷದಲ್ಲಿ ಶಿಕ್ಷಣ ವ್ಯವಸ್ಥೆಗೆ ಈ ಒಂದು ಟೆಕ್ನಿಕಲ್ ಟಚ್ನ ಕೊಟ್ಟು ಆ ಒಂದು ಮುಖಾಂತರ ಈ ಟೆಕ್ನಾಲಜಿ ಮುಖಾಂತರ ಶಿಕ್ಷಣವನ್ನು ನೀವು ಸರಳೀಕರಣಗೊಳಿಸಿ, ನೀವು ಇನ್ನಷ್ಟು ತಿಳುವಳಿಕಸ್ಥರಾಗಿ ಸ್ಟ್ರೀಮ್ಲೈನ್ ಮಾಡಿ ಏನು ಇವತ್ತು ಅರ್ಬನ್ ಏರಿಯಾದಲ್ಲಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಇರ್ತಕ್ಕಂಥ ಶಿಕ್ಷಣ ಇದೆಯೋ ಆ ದಿಕ್ಕಿನಲ್ಲಿ ಹೆಜ್ಜೆ ಇಡೋದಕ್ಕೆ ನನ್ನ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ನಾನು ಪ್ರಾಮಾಣಿಕವಾಗಿ ಕೋರ್ತಾ ಇದ್ದೀನಿ. ಇದರಲ್ಲಿ ಈಗ ಇಲ್ಲಿ ಬಂದಿರತಕ್ಕಂಥ BWSSBಯ ಒಂದು ಚೀಫ್ ಇಂಜಿನಿಯರ್ ಅವ್ರಿಗೆ ಒಂದು ಜವಾಬ್ದಾರಿ ನೀಡಿದ್ರು. ಒಂದು L&T ಅವರು ಇಲ್ಲೊಂದು ಕೆಲಸ ಮಾಡ್ತಿದ್ದಾರೆ, ಮೆಗಾ ಇಂಜಿನಿಯರಿಂಗ್ ಗ್ರೂಪ್ ಅವರು ಕೂಡ ಇಲ್ಲಿ ಕೆಲಸ ಮಾಡ್ತಾರೆ. ನೋಡಪ್ಪ, ನಮ್ಗೇನು ಓಡಾಡಿಲ್ಲ. ನಮ್ಮ ಹಳ್ಳಿ ಶಾಲೆಗಳ ಮೂಲಭೂತ ಸೌಕರ್ಯಗಳ ಕೊರತೆ ಇಲ್ಲ. ರೂಮ್ಸ್ ಇರ್ಬೋದು, ಟಾಯ್ಲೆಟ್ ಕಂತ ಇವಾಗ ಅವಕಾಶ ಇದೆ, ಎಲ್ಲ ನಾವು ಪಂಚಾಯತಿಗಳಿಂದ ಮಾಡಿಕೊಡುವಂಥ ಜವಾಬ್ದಾರಿ ಆಲ್ಮೋಸ್ಟ್ ಅಲ್ಲೆಲ್ಲ ಕಡೆಯೂ ಇದೆ. ಆ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡೋದು ನಿಮ್ಮ ಜವಾಬ್ದಾರಿ. ಅದು ಬಿಟ್ಟರೆ ಕ್ಲಾಸ್ ರೂಮ್ಸ್ ವಿಚಾರನ 100% ನಿವಾರಣೆ ಮಾಡಬೇಕು ಅನ್ನೋದಕ್ಕೋಸ್ಕರ ಇವತ್ತು ಸುಮಾರು ಈಗ ನಮಗೆ 121 ಇವತ್ತು ಕ್ಲಾಸ್ ರೂಮ್ಸ್ ಅವಶ್ಯಕತೆ ಇದೆ. ಅದರಲ್ಲಿ ಈಗ ಅನುಮೋದನೆ ಆಗಿ ಬಂದಿರತಕ್ಕಂಥದ್ದು 21 ಶಾಲೆಗೆ. ಇನ್ನು 100 ಶಾಲೆಯಲ್ಲಿ ನಾನು ಈ ವರ್ಷನೇ 50 ಶಾಲೆಗೆ ನಮ್ಮ MLCಗಳದ್ದು ಮತ್ತು ನಮ್ಮದು 2 ಗ್ರಾಂಟಲ್ಲಿ 50 ಶಾಲೆ ಅಂತಾರೆ 50 ಕ್ಲಾಸ್ ರೂಮ್ಸ್ಗೆ ಈ ವರ್ಷ ಪೂರ್ಣ ಮಾಡೋದು. ಅಂದರೆ 50 + 21 71 ಕ್ಲಾಸ್ ರೂಮ್ಸನ್ನು ಈ ವರ್ಷ ಪೂರ್ಣ ಮಾಡಿ ನಿಮಗೆ ಕೊರತೆಯನ್ನು ನೀಗಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮುಂದಿನ ವರ್ಷದ ಪ್ರಾರಂಭದಲ್ಲಿ ಸಾಧ್ಯ ಆದರೆ, ಈ ವರ್ಷದ ಕೊನೆ ಅಂದರೂ ಆಶ್ಚರ್ಯಪಡಬೇಕಾಗಿಲ್ಲ, ಕೊಠಡಿಗಳ ಕೊರತೆಯನ್ನು ನಿವಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇದ್ರ ಜೊತೆಗೆ ಒಂದು ಈ ಬಾರಿ 854 ಜನ SSLCನಲ್ಲಿ ಡ್ರಾಪ್ಔಟ್ ನಮ್ಮ ತಾಲೂಕು. ನಾನು ಮಾತಾಡೋದು ಮಾತಿಗೆ ಸ್ವಲ್ಪ ಯೋಚನೆ ಮಾಡ್ಕೊಂಡು ಇವರೇ ಒಂದು ಆ ಮಕ್ಕಳನ್ನ ಕರೆಸಿ ಮಳವಳ್ಳಿನಲ್ಲಿ, ಯಾಕೆಂದರೆ ಹಳ್ಳಿ ಬೇರೆ ಬೇರೆ ಊರಲ್ಲಿ ಒಂದು 4 ಜನ, ಒಂದು ಊರಲ್ಲಿ ಒಂದು ಶಾಲೆಯಲ್ಲಿ 10 ಜನ, ಒಂದು ಶಾಲೆಯಲ್ಲಿ 5 ಜನ ಈ ಥರ ಫೇಲ್ ಆದವರು. ಅವ್ರಿಗೆ ಡ್ರಾಪ್ಔಟ್ ಆಗಿ ಮನೆಯಲ್ಲಿ ಕೂತ್ರೆ ಈಗಾಗಲೇ ಅವರೇ ಮಾತಾಡ್ಬೇಕು. ಹೇಳ್ಬೇಕಾದ್ರೆ ಮಕ್ಕಳಿಗೆ ಶಿಕ್ಷಣನೂ ಕೊಡ್ಸಲ್ಲ, ಹೆಣ್ಮಕ್ಳಾದ್ರೆ ಮದುವೆ ಮಾಡಿಬಿಡ್ತಾರೆ, ಅವ್ರ ಭವಿಷ್ಯತೆ ಗಮನ ಹೋಗುತ್ತೆ ಅನ್ನೋದನ್ನ ಇವರೇ ಜವಾಬ್ದಾರಿ ತಗೊಂಡು ನಮ್ಮ ತಾಲೂಕಿನ ಎಲ್ಲ ಅಧಿಕಾರಿಗಳನ್ನ ನಾನು ಅಭಿನಂದಿಸ್ತೀನಿ. ವಿಚಾರಕ್ಕೆ ಕೈ ಜೋಡಿಸಿ ಅವ್ರನ್ನ ಮಳವಳ್ಳಿಗೆ ಕರೆಸಿ ಎಷ್ಟು 10 ದಿನ 10 ಡೇಸ್ ತರಬೇತಿನೂ ಕೊಟ್ಟು ಇಲ್ಲೇ ಹಾಸ್ಟೆಲ್ಗಳಿದ್ವಲ್ಲ ಅದರಲ್ಲಿ ಆ ಮಕ್ಕಳುಗಳ ಜೊತೆಲಿ ವಾಸವಾಗಿದ್ದು ಪರೀಕ್ಷೆ ಬರೆದು ಹೋಗುವಂಥ ಪ್ರಾಮಾಣಿಕವಾದಂಥ ನಿಸ್ಪೃಹ ಸೇವೆ ಮಾಡಿದಂಥದ್ದಕ್ಕೆ ನಾನು ಅತ್ಯಂತ ಒಂದು ಹೃದಯ ತುಂಬಿ ನಿಮಗೆ ಅಭಿನಂದನೆ ನೀಡಬೇಕು. 58,000 ಪೋಷಕರ ಕನಸನ್ನ ನೀವು ಹೊತ್ಕೊಂಡಿದ್ದೀವಿ. 58,000 ಪೋಷಕರ ಕನಸು ನನಸು ಮಾಡ್ತಕ್ಕಂಥ ಜವಾಬ್ದಾರಿ ಯಾರ್ದು? ಯಾರು ಮಾತಾಡ್ತಾರೆ? ಯಾಕಿಲ್ವಾ? ಯಾರ್ದು? ಆ ಜವಾಬ್ದಾರಿನಲ್ಲಿ ನಿಮಗೆ ಒತ್ತಾಸೆಯಾಗಿ ನಿಲ್ತಕ್ಕಂಥ ಕಾರ್ಯಕ್ರಮಗಳಿವು. ನಾವು ಕ್ಲಾಸ್ ರೂಮ್ ಮಾಡ್ತೀನಿ ಅಂದದ್ದು, ಟ್ಯಾಬ್ ಕೊಡ್ತೀನಿ ಅಂದದ್ದು, ಇಲ್ಲ ಒಂದು TV ಕೊಡಿಸ್ತೀನಿ ಅಂದದ್ದು, ಇವೆಲ್ಲವೂ ಕೂಡ ನಿಮ್ಮ ಜವಾಬ್ದಾರಿಗೆ ಪೂರಕವಾಗಿ ಸ್ಪಂದಿಸ್ತಕ್ಕಂಥ ನಮ್ಮ ಜವಾಬ್ದಾರಿಗಳನ್ನ ನಿಮ್ಮ ಮುಂದೆ ಹೇಳ್ತಾ ಇರ್ತಾರೆ. ಹಾಗೆ ನೀವೊಂದು 846 ಟೀಚರ್ಸ್ ಇದ್ರಿ. ನಮ್ಮ ಮಳವಳ್ಳಿನಲ್ಲಿ 240 ವೇಕೆನ್ಸಿ. ಸರ್ಕಾರದಲ್ಲಿ ಹೋದ ವರ್ಷ ನಾನು ಶಾಸಕನಾದ ತಕ್ಷಣನೇ ಗೆಸ್ಟ್ ಟೀಚರ್ಸ್ ಎಷ್ಟು ಬೇಕು ಅಂತ ಹೇಳೋದು ಅಷ್ಟನ್ನು ಕೊಡಿಸ್ಕೊಟ್ಟೆ. ಒಂದಿನ ಕಾರ್ಯಕ್ರಮದಲ್ಲಿ ಬೆಂಗಳೂರಿನಲ್ಲಿದೆ, ಶಿಕ್ಷಣ ಸಚಿವ ಪಕ್ಕದಲ್ಲೇ ಕುಳಿತಿದ್ದೆ. ನೋಡಪ್ಪ, ನಾನು ಗ್ರಾಮೀಣ ಭಾಗದಿಂದ ಬಂದ, ನೀನು ಇದೆಲ್ಲ ಮಾತಾಡ್ಕೊಂಡು ನಿಮ್ಮ ಅಪ್ಪನ ಜೊತೆ ನಾನು ಕೆಲಸ ಮಾಡಿದ್ದು, ಆದ್ದರಿಂದ ನೀನು ಬೇರೆ ಮಾತಾಡ್ಕೊಂಡು ಈಗಲೇ ಹೇಳು ನಿಮ್ಮ ಕಮಿಷನರ್ಗೆ ಅಷ್ಟು ಗೆಸ್ಟ್ ಟೀಚರ್ಸ್ನ ನೀನು ಕೊಡಬೇಕು ಅಂತಂದ್ರೆ ಅಲ್ಲೇ ಆದೇಶ ಮಾಡಿ ನಿಮ್ಮ BEOಗೆ ಅಲ್ಲಿಂದನೇ ಮಾತಾಡ್ತೀನಿ. ಅವತ್ತಿಂದ ಇವತ್ತಿನ ತನಕ ನಿಮ್ಮ ಗೆಸ್ಟ್ ಟೀಚರ್ಸ್ ಕೊರತೆ ಮಳವಳ್ಳಿಲಿಲ್ಲ.